ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಿರುವಂತಹ ದೋಸೆ ರೆಸಿಪಿನ ನೀವು ಹಿಂದೆ ಯಾವಾಗೂ ತಿಂದಿರೋದಿಲ್ಲ. ಇದನ್ನು ಟೇಸ್ಟ್ ಮಾಡಿದ ಮೇಲೆ ಇದ್ರೊಳಗೆ ಹೆಸರುಬೇಳೆ ಮತ್ತು ಸಾಬುದಾನಿ ಅದ ಅಂಥೇಳಿ ಯಾರೂ ನಂಬೋದಿಲ್ಲ. ಹಾಗಿದ್ರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ 1 ಕಪ್ ಆಗುವಷ್ಟು ಸಾಬುದಾನಿ, ನಾನಿಲ್ಲಿ ದೊಡ್ಡ ಸಾಬುದಾನಿನೇ ತೊಗೊಂಡಿನಿ. ಅದರಲ್ಲೇ 1 ಕಪ್ ಆಗುವಷ್ಟು ಹೆಸರುಬೇಳೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಎರಡೂ ಚೆನ್ನಾಗೆ ತೊಳ್ಕೊಬೇಕು. ಒಂದು 2-3 ಸರಿ ಡಸ್ಟ್ ಎಲ್ಲ ಹೋಗೋ ತನಕ ಅದನ್ನು ನೀಟಾಗಿ ತೊಳ್ಕೊರಿ. ಆಮೇಲೆ ಇದನ್ನು 4ರಿಂದ 5 ಗಂಟೆವರೆಗೂ ನೆನೆಸಬೇಕು. ಇದನ್ನೇನಿಲ್ಲಿ ನೀವು 8 ಗಂಟೆ ತನಕ ನೆನೆಸಿ ಆಮೇಲೆ ಮಿಕ್ಸರ್ಗೆ ಹಾಕಿ ಮತ್ತು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಕೂಡಲೇ ಇದನ್ನು ದೋಸೆ ಮಾಡ್ಕೊಂಬಿಡ್ಬೋದು. ಆದರೆ ಯಾವಾಗಲೂ ಸಾಬುದಾನಿ ನೆನೆ ಹಾಕಬೇಕಾದ್ರೆ ನಾವು ಸಾಬುದಾನಿಯಿಂದ 1 ಇಂಚು ಅಥವಾ ಅರ್ಧ ಇಂಚು ನೀರು ನಿಲ್ಲುವಷ್ಟು ಅಷ್ಟೇ ನೀರನ್ನು ಹಾಕಬೇಕು. ಇಲ್ಲಿ ವಿಡಿಯೋ ಒಳಗೆ ತೋರಿಸ್ಲಿಗತ್ತಂಗೆ ಇಷ್ಟೇ ಮೇಲೆ ನೀರು ಬರುವಷ್ಟು 1 ಇಂಚು ನೀರು ಬರುವಷ್ಟು ನೀರನ್ನು ಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 4ರಿಂದ 5 ತಾಸು ನೆನೆಸ್ರಿ. ಕನಿಷ್ಠ ಇದು 4 ತಾಸು ನೆನಿಬೇಕು. ನೀವಿದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಂಥೇಳಿ ಅಂತಂದ್ರೆ ರಾತ್ರಿ ನೆನೆ ಹಾಕ್ಬೋದು. ಇಲ್ಲಾಂದ್ರೆ ಈವ್ನಿಂಗ್ ಬೇಕು ಅಂತಂದ್ರೆ ನೀವು ಮಧ್ಯಾಹ್ನ ನೆನೆ ಹಾಕ್ಬೋದು. ಈಗ ನಾನು ಇದನ್ನು 4 ತಾಸು ನೆನೆಸ್ಕೊಂಡಿನಿ. ಇದು ಬಹಳ ಪ್ರೋಟೀನ್ ರಿಚ್ ಆಗಿರುವಂತಹ ದೋಸೆ. ಇದನ್ನು ಡಯಟ್ ಮಾಡೋರು ಆರಾಮಾಗಿ ತಿನ್ಬೋದು. ಸಣ್ಣ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಹೆಸರು ಕಾಳಿರೋದ್ರಿಂದ ಸಣ್ಣ ಮಕ್ಕಳಿಗೆ ಇದು ಬಹಳ ಅಂದರೆ ಬಹಳ ಚಲೋ. ಇದನ್ನು ನಾನು ಗ್ರೈಂಡರ್ ಮಾಡಿಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೋಬೇಕಾದ್ರೆ ಇದ್ರೊಳಗೆ ಜಾಸ್ತಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದ್ರೆ ಸಾಬುದಾನಿ ಏನಿರ್ತದಲ್ಲ ಅದು ಬೇಗ ಸಣ್ಣ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಜಾಸ್ತಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂಥೇಳಿ ನಾನು ಸಣ್ಣ ಬಾಂಬೆ ರವೆ ಇರ್ತದಲ್ಲ ಅದನ್ನು 2 ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡಿನಿ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಇದನ್ನು ಮಿಕ್ಸರ್ ಮಾಡಿಕೊಂಡು ಬಂದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋರಿ. ಆಮೇಲೆ ನಾನಿಲ್ಲಿ ಕಲರ್ ಚಲೋ ಬರಲಿ ಅಂಥೇಳಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿನಿ. ನಿಮ್ಮ ಸಕ್ಕರೆ ಇಷ್ಟ ಆಗಲಾರ್ದವರು ಖಂಡಿತವಾಗ್ಲೂ ಸ್ಕಿಪ್ ಮಾಡಬಹುದು. ಈಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ಅಲ್ಲಿವರೆಗೂ ನಾನು ಇದನ್ನು ಚಟ್ನಿ ಹೆಂಗೆ ಮಾಡೋದು, ಇದಕ್ಕೆ ಸ್ಪೈಸಿ ಚಟ್ನಿ ಒಂದು ಸ್ವಲ್ಪ ಮ್ಯಾಚ್ ಆಗ್ತದೆ. ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಚಟ್ನಿ ಒಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೆ, ಆ ಕೊಬ್ಬರಿ ಹಾಕ್ಕೊಂಡಿನಿ. 2 ಟೀ ಸ್ಪೂನ್ ಆಗುವಷ್ಟು ಶೇಂಗಾ, ಹುರಿದ ಶೇಂಗಾ ಕಾಳು, ಆಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಪುಟಾಣಿ, 1 ಇಂಚು ಖಾರ್ಗೆಣಸು, ಒಂದು ಸ್ವಲ್ಪ ಹುಣಸೆ ಹಣ್ಣು, 2 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಅರ್ಧಕ್ಕಿಂತ ಕಡಿಮೆ ಈರುಳ್ಳಿ ಹಾಕಿನಿ, ಅಂದರೆ ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಇದೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮದು ಸಖತ್ ಸ್ಪೈಸಿ ಆಗಿರುವಂತಹ ಹೊಸ ರುಚಿ ಕೊಡುವಂತಹ ಚಟ್ನಿ ಪರ್ಫೆಕ್ಟಾಗಿ ಈ ದೋಸೆಗೆ ಮ್ಯಾಚ್ ಆಗ್ತದೆ. ಈ ಚಟ್ನಿನ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಈ ಚಟ್ನಿ ರುಚಿ ಆಗ್ತದೆ. ನೀವು ಈ ದೋಸೆ ಮತ್ತು ಚಟ್ನಿ ರೆಸಿಪಿನ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೋಡಿರಿ, ಈಗ ನಮ್ಮ ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಚಟ್ನಿ ಭಾಳ ಖಾರ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಈ ಚಟ್ನಿಗೆ ಒಗ್ಗರಣೆನೂ ಇರಲಿ ಅಂಥೇಳಿ ಎಣ್ಣೆ ಬಿಸಿ ಮಾಡಿಕೊಂಡು ಅದರೊಳಗೆ ಒಂದು ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿಕೊಂಡು ಇದ್ರೊಳಗೆ ಹಾಕಿದೆ. ನೆಕ್ಸ್ಟ್ ದೋಸೆ ಮಾಡ್ಕೊಳ್ಳೋನು ಬರ್ರಿ. ಈ ದೋಸೆ ಹಿಟ್ಟಿನ ಬ್ಯಾಟರು ನಾರ್ಮಲ್ ದೋಸೆ ಹಿಟ್ಟಿನ ಬ್ಯಾಟರ್ಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದ್ರೆ ಈ ದೋಸೆ ಹಾಕಲಿಕ್ಕೆ ಚಲೋ ಆಗಿ ಬರ್ತದೆ. ನಾನು ಮೊದಲಿಗೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಈಗ ದೋಸೆನ ಅದ್ರ ಮೇಲೆ ಹಾಕ್ಲಿಗತ್ತೀನಿ.
ಈ ದೋಸಾಕ್ಕೆ ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕ್ಬೋದು, ಎಣ್ಣೆನೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆನ ಹಾಕಿ ಒಂದು ಸ್ವಲ್ಪ ದೋಸಾನ ಬೇಯಿಸ್ಕೊಂಡೀನಿ. ನೀವು ಸಣ್ಣ ಹುಡುಗರಿಗೆ ಕೊಡೋರಿದ್ರಿ ಅಂತಂದ್ರೆ ಲಂಚ್ ಬಾಕ್ಸಿಗೆ ಈ ದೋಸೆ ಜೊತೆ ಒಂದು ಸ್ವಲ್ಪ ತುಪ್ಪನ ಸವರಿ ಕೊಟ್ಟರೆ ಅವರು ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ದೋಸೆ ಒಂದು ಸೈಡ್ ಆಗ್ಯದ, ಇದನ್ನು ನಾನು ತಿರುವಿ ಇನ್ನೊಂದು ಸೈಡ್ ಹಾಕ್ಕೊಂಡು ಅದನ್ನು ಸೈಡು ಬೇಯಿಸ್ಕೊಳ್ಳಿಗತ್ತೀನಿ. ನೋಡ್ರಿ ಕಲರ್ ಎಷ್ಟು ಚಲೋ ಬಂದದ ಅಂಥೇಳಿ. ಸೊ ನಿಮ್ಗೆ ಈ ದೋಸೆ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನನಗಂತೂ ಈ ದೋಸೆ ಮಾಡಿದಾಗ ಭಾಳ ಅಂದ್ರೆ ಭಾಳನೇ ಇಷ್ಟ ಆಯಿತು. ಅದಕ್ಕೆ ನಿಮಗೂ ಇಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡು ಶೇರ್ ಮಾಡೀನಿ. ಇದೇ ರೀತಿ ನಾನು ಇನ್ನೊಂದು ದೋಸೆನೂ ಹಾಕ್ಕೊಳ್ಳಿಗತ್ತೀನಿ. ಈ ದೋಸಾದ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇದನ್ನು ಫರ್ಮೆಂಟೇಷನ್ ಮಾಡಬೇಕಾಗಿಲ್ಲ, ಅಂದ್ರೆ ರುಬ್ಬಿದ ಮೇಲೆ ನೆನೆಸಿಡುವಷ್ಟ ಅವಶ್ಯಕತೆ ಇಲ್ಲ, ಮತ್ತು ಇದ್ರೊಳಗೆ ರೈಸ್ ಆ್ಯಡ್ ಆನ್ ಇಲ್ಲ. ಸೊ ನೀವು ಇದನ್ನು ಆರಾಮಾಗಿ ತಿನ್ಬೋದು ಮತ್ತು ಇದನ್ನು ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಬೋದು. 4 ತಾಸು ನೆನೆಸ್ಬೇಕನ್ನೋದಷ್ಟೇ, ಅದಾದಮೇಲೆ ಮುಂದಿಂದೆಲ್ಲನೂ ಪಟ ಅಂಥೇಳಿ ಮಾಡ್ಕೊಂಡು ಬಿಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಿಗತ್ತೀನಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.